ಹಿಂದಿ ಭಾಷಿಕರ ಪಟ್ಟಿಯಲ್ಲಿ ತನ್ನ ಹಿಡಿತವನ್ನು ಉಳಿಸಿಕೊಂಡಿದೆ ಎನ್ಡಿಎ. ಹಿಂದಿ ಭಾಷಿಕ ರಾಜ್ಯಗಳಲ್ಲಿ ಬಲ ಉಳಿಸಿಕೊಳ್ಳುವುದು ಅನಿವಾರ್ಯ ಆಗಿದೆ. ಇಲ್ಲದಿದ್ದರೆ ಕೇಂದ್ರದಲ್ಲಿ ಎನ್ಡಿಎ ತನ್ನ ಹಿಡಿತ ಉಳಿಸಿಕೊಂಡಂತೆ ಕಾಣುತ್ತೆ. ಅದಕ್ಕಾಗಿಯೇ ಹಿಂದಿ ಭಾಷಿಕ ರಾಜ್ಯಗಳನ್ನು ಗಂಭೀರವಾಗಿ ಬಿಜೆಪಿ ಪರಿಗಣಿಸಿದೆ. ಇಲ್ಲಿನ ಸಿಎಂ ಆಯ್ಕೆಯಲ್ಲೂ ಕೂಡ ಜಾತಿ ಇತರ ಸಮೀಕರಣಗಳನ್ನು ಬದಿಗಿಟ್ಟು ಕಾರ್ಯಕ್ಷಮತೆಯನ್ನು ಅಳತೆಯಾಗಿ ತೆಗೆದುಕೊಳ್ಳುತ್ತಾ ಇದೆ ಬಿಜೆಪಿ. ಅಂದರೆ ಇಲ್ಲಿ ನೋಡಿ, ಹಿಂದಿ ಭಾಷಿಕರು ಅಂದರೆ ಉತ್ತರ ಭಾರತ ಜಾಸ್ತಿ. ಬಿಹಾರ, ಛತ್ತೀಸ್ಗಢ, ಉತ್ತರ ಪ್ರದೇಶ, ಜೊತೆಗೆ ದೆಹಲಿ ಈಗ ಇಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ. ಅದರ ಜೊತೆಗೆ ಮಧ್ಯಪ್ರದೇಶ, ಹಿಮಾಚಲ ಪ್ರದೇಶ, ಓವರಾಲ್ ಹಿಂದಿಯಲ್ಲೇ ಜಾಸ್ತಿ ಮಾತಾಡ್ತಾರೋ ಅಥವಾ ಹಿಂದಿ ಭಾಷಿಕ ರಾಜ್ಯಗಳಿದಾವೋ ಅವುಗಳನ್ನು ಉಳಿಸಿಕೊಳ್ಳುವಲ್ಲಿ ಇವರು ಸಕ್ಸಸ್ ಆಗ್ತಾ ಇದ್ದಾರೆ. ಇಲ್ಲದಿದ್ದರೆ ಖಂಡಿತ ಮುಂದಿನ ದಿನಗಳಲ್ಲಿ ಎನ್ಡಿಎಗೆ ಹೊಡೆತ ಕೊಡುವಂಥ ಚಾನ್ಸಸ್ಗಳಿರುತ್ತೆ. ಇದು ಬಿಹಾರ ರಾಜ್ಯದ ಪ್ರಮುಖ ಸಮಸ್ಯೆಗಳನ್ನ ಇಟ್ಕೊಂಡ್ರು. ಅಂದರೆ ಉದ್ಯೋಗದ ಮೇಲೆ ಹೆಚ್ಚು ಫೋಕಸ್ ಮಾಡಿದರು. ಬಿಹಾರದಲ್ಲಿ 40% ಜನರು 18 ವರ್ಷಕ್ಕಿಂತ ಕೆಳಗಿನವರು ಇದ್ದಾರೆ. 23% ಜನ 18ರಿಂದ 29 ವರ್ಷ ವಯಸ್ಸಿನವರಿದ್ದಾರೆ. ಇವರ ಮತಗಳೇ ಫಲಿತಾಂಶ ನಿರ್ಧರಿಸುತ್ತವೆ ಅಂತ ತಿಳಿದು ಘೋಷಣೆ ಮಾಡಿಬಿಟ್ರು. ಪ್ರತಿ ಮನೆಗೆ ಸರ್ಕಾರಿ ಉದ್ಯೋಗದ ಭರವಸೆಯನ್ನು ಕೊಟ್ಟಿತು ಮಹಾಗಠಬಂಧನ. ಆದರೆ ಅಲ್ಲಿ ಕೈ ಹಿಡಲಿಲ್ಲ. ಅದು ವಲಸೆ ನಿವಾರಿಸುವ ಭರವಸೆ ನೀಡಿದರು ಪ್ರಶಾಂತ್ ಕಿಶೋರ್. ಅದು ಕೂಡ ಅವರಿಗೆ ವರ್ಕೌಟ್ ಆಗಲಿಲ್ಲ. ಎನ್ಡಿಎ ಮೈತ್ರಿಕೂಟ 1 ಕೋಟಿ ಉದ್ಯೋಗ ಕೊಡುವಂಥ ಭರವಸೆಯನ್ನು ಕೊಟ್ಟಿತ್ತು. ಅದು ಪ್ರೈವೇಟು ಸರ್ಕಾರ ಎಲ್ಲ ಸೇರಿಕೊಂಡು. ಈ ಬಾರಿ ಉದ್ಯೋಗದ ಮೇಲೆ ಹೆಚ್ಚಿನ ಗಮನ ಹರಿಸಿದ್ವು ಪಕ್ಷಗಳು. ಬಿಹಾರ ರಾಜ್ಯದ ಪ್ರಮುಖ ಸಮಸ್ಯೆ ಆಗಿದೆ ನಿರುದ್ಯೋಗ. ಅಲ್ಲಿ ಉದ್ಯೋಗದ ಪ್ರಮಾಣ ಕಡಿಮೆ ಇದೆ. ಹೀಗಾಗಿ ಉದ್ಯೋಗದ ಮೇಲೆ ಎನ್ಡಿಎ ಮತ್ತು ಎಂಜಿಎ ಫೋಕಸ್ ಮಾಡಿರ್ತಾವೆ. ನೋಡಿ, ಹೈಯೆಸ್ಟ್ ಯುವಕರಿರುವಂಥ ರಾಜ್ಯ ಅಂದರೆ ಅದು ಬಿಹಾರ. ನಮ್ಮ ದೇಶದ 10% ಜನಸಂಖ್ಯೆ ಹೊಂದಿರುವಂತಹ ರಾಜ್ಯ, ಬಹಳ ದೊಡ್ಡ ರಾಜ್ಯ ಅದು. ಎಲ್ಲರೂ 1 ಕೋಟಿ ಉದ್ಯೋಗ ಕೊಡ್ತೀವಿ ಅಂದರು ಇವರು ಎನ್ಡಿಎದವರು. ಆಮೇಲೆ ಇವರು ಮಹಾಗಠಬಂಧನ ತೇಜಸ್ವಿ ಯಾದವ್ ಒಂದೊಂದು ಮನೆಗೆ ಒಂದು ಸರ್ಕಾರಿ ನೌಕರಿ ಅಂದುಬಿಟ್ರು. ಮತ್ತು ಪ್ರಶಾಂತ್ ಕಿಶೋರ್ ಕೂಡ ಸುಮ್ಮನೆ ಇರಲಿಲ್ಲ. ಅವರೂ ಕೂಡ ಹಲವಾರು ಘೋಷಣೆಗಳನ್ನು ಕೊಟ್ಟರು. ನೋಡಿ, ಮುಸ್ಲಿಂ ಯಾದವ್ ಮತ ಬ್ಯಾಂಕ್ ಮೇಲೆ ಘಟಬಂಧನ ಕಣ್ಣು ಹಾಕಿತ್ತು. ಹೊಸ ಸೂತ್ರದೊಂದಿಗೆ ಎನ್ಡಿಎ ಕಣಕ್ಕಿಳಿದಿತ್ತಿಲ್ಲಿ. ಆದರೆ ಇದಕ್ಕೆ ವ್ಯತಿರಿಕ್ತವಾಗಿ ಎಮ್ಮಿ ತಂತ್ರವನ್ನು ಇವರು ಅನುಸರಿಸಿದರು. ಎಮ್ಮಿ ಅಂತಂದರೆ ಮಹಿಳೆಯರು ಮತ್ತು ಆರ್ಥಿಕವಾಗಿ ಹಿಂದುಳಿದಂಥವರು. ಬಿಜೆಪಿ ನಾಯಕರು ಮೇಲ್ಜಾತಿಯ ಮತಗಳನ್ನು ಸೆಳೆದ್ರೆ ಆರ್ಥಿಕವಾಗಿ ಹಿಂದುಳಿದವರ ಮತ ಬ್ಯಾಂಕ್ ನಿತೀಶ್ ಕುಮಾರ್ ಅವರು ಸೆಳೆದಿದ್ದಾರೆ. ನೋಡಿ, ಅವರು ಕುರ್ಮಿ ಸಮುದಾಯ ಆದರೂ ಕೂಡ ಅವ್ರ ಸಂಖ್ಯೆ ಕಡಿಮೆ ಇದೆ ಅಲ್ಲಿ ಅವ್ರ ಸಮುದಾಯದ್ದು. ಉಳಿದಂಥ ಎಲ್ಲ ಜಾತಿಗಳನ್ನು ಅವರು ವಿಶ್ವಾಸಕ್ಕೆ ತೆಗೆದುಕೊಂಡರು. ಮುಸ್ಲಿಂ ಯಾದವ್ ಮತ ಬ್ಯಾಂಕ್ ಮೇಲೆ ಈ ಘಟಬಂಧನವರು ಕಣ್ಣಿಟ್ಟಿದ್ರು. ಆದರೆ ಎನ್ಡಿಎ ಅವರು ಮಹಿಳೆಯರ ಮೇಲೆ ಫೋಕಸ್ ಮಾಡಿದರು 10,000. ಅದಾದಮೇಲೆ ಆರ್ಥಿಕವಾಗಿ ಹಿಂದುಳಿದಂಥವ್ರನ್ನ ಫೋಕಸ್ ಮಾಡಿದರು. ಬಿಜೆಪಿ ನಾಯಕರು ಮೇಲ್ಜಾತಿಯವ್ರನ್ನ ತಮ್ಮ ಕಡೆ ಸೆಳೆಯುವಂಥ ಪ್ರಯತ್ನವನ್ನು ಮಾಡಿದರು. ಅದು ವರ್ಕೌಟ್ ಕೂಡ ಆಯಿತು. ಆದರೆ ನಿತೀಶ್ ಕುಮಾರ್ ಹಿಂದುಳಿದ ಮತ್ತು ಅತಿ ಹಿಂದುಳಿದ ಸಮುದಾಯಗಳನ್ನು ತಮ್ಮ ತೆಕ್ಕೆಗೆ ತೆಗೆದುಕೊಳ್ಳುವಲ್ಲಿ ಸಕ್ಸಸ್ ಆದರು ಅಂತ ಹೇಳಬಹುದು. ಯಾಕಂದರೆ ಅತಿ ಹಿಂದುಳಿದ ಸಮುದಾಯ ಅಲ್ಲಿ 34% ಅಷ್ಟಿದೆ. ಮತ್ತು ಹಿಂದುಳಿದ ಸಮಯ ಸುಮಾರು ಒಂದು 25%, SC ಅವರು 19%, ಮುಸ್ಲಿಂ 18%, ಈ ರೀತಿಯಾಗಿ ಅಲ್ಲಿ ಸಮುದಾಯಗಳಿದ್ದಾವೆ. ಇನ್ನು ಮಹಿಳಾ ಮತ ಸೆಳೆಯುವಲ್ಲಿ ಎನ್ಡಿಎ ಸಕ್ಸಸ್ ಆಯಿತು. 174 ಕ್ಷೇತ್ರಗಳ ಫಲಿತಾಂಶ ನಿರ್ಧರಿಸಿದೆ ಮಹಿಳಾ ಮತದಾರರು. 50%ಕ್ಕಿಂತ ಹೆಚ್ಚು ಇಲ್ಲಿ ಮಹಿಳಾ ಮತದಾರರಿದ್ದಾರೆ 25 ಜಿಲ್ಲೆಗಳಲ್ಲಿ. 2010ರಿಂದಲೂ ಬಿಹಾರದಲ್ಲಿ ಮಹಿಳಾ ಮತದಾರರ ಪ್ರಮಾಣ ಹೆಚ್ಚಳ ಆಗಿದೆ. ಪುರುಷರಿಗಿಂತ 10% ಹೆಚ್ಚಿದ್ರು. ಹೀಗಾಗಿ ಮಹಿಳಾ ರೋಜ್ಗಾರ್ ಯೋಜನಾ ನಿಧಿಯನ್ನು ನಿತೀಶ್ ಅವರು ಘೋಷಣೆ ಮಾಡಿದರು. ಅಂದರೆ 10,000 ರೂಪಾಯಿ ಅಕೌಂಟ್ಗೆ ಬಂದು ಬಿತ್ತು. ಇದು ಅವರಿಗೆ ಪ್ಲಸ್ ಆಯಿತು. ಮಹಿಳಾ ವೋಟರ್ಸ್ ಇಲ್ಲಿ ಕಂಪ್ಲೀಟ್ ಆಗಿ ಎನ್ಡಿಎ ಕೈ ಹಿಡಿದಿದ್ದು ಮತ್ತು ಗೆಲುವಿನ ಪಾತ್ರದಲ್ಲಿ ನಿರ್ಣಾಯಕವಾಗಿದ್ದರು ಈ ಮಹಿಳಾ ವೋಟರ್ಸ್. ಇನ್ನು ಬಿಹಾರ ಗೆಲುವು ಎನ್ಡಿಎಗೆ ನಿರ್ಣಾಯಕ ಹೇಗೆ? ಬಿಹಾರದಲ್ಲಿ ರಾಹುಲ್ ತೇಜಸ್ವಿ ಜೋಡಿಯನ್ನು ಎನ್ಡಿಎ ಸೋಲಿಸಿತು. ಈ ಸೋಲು 2026ರಲ್ಲಿ ನಡೆಯುವಂಥ ಪಶ್ಚಿಮ ಬಂಗಾಳ ಚುನಾವಣೆ ಮೇಲೆ ಪ್ರಭಾವ ಬೀರಬಹುದು. ಆಮೇಲೆ ಉತ್ತರ ಪ್ರದೇಶ ಚುನಾವಣೆ 2027ರಲ್ಲಿ ಅಲ್ಲೂ ಕೂಡ ಪರಿಣಾಮ ಬೀರಬಹುದು. ರಾಹುಲ್ ಅಖಿಲೇಶ್ ಜೋಡಿಯನ್ನು ಎದುರಿಸೋಕೆ ಎನ್ಡಿಎಗೆ ಮತ್ತೆ ಬಲ ಬಂದಂತಾಯ್ತು. ಈಗ ರಾಹುಲ್ ತೇಜಸ್ವಿ ಜೋಡಿಯನ್ನು ಎನ್ಡಿಎ ಈಗ ಸೋಲಿಸಿಬಿಟ್ಟಿದೆ, ಮಕಾಡೆ ಮಲಗಿಸ್ಬಿಡ್ತು. ಅಂದರೆ ಜೋಡೆತ್ತು ಅಂಥೇಳಿ ಗುರುತಿಸ್ಕೊಂಡಿದ್ದಾರೆ ನಿಮೋ, ನಿತೀಶ್ ಮತ್ತು ಮೋದಿ. ಇದನ್ನು ಬೇರೆ ಬೇರೆ ಚುನಾವಣೆಗಳಲ್ಲೂ ಕೂಡ ಬಳಸಿಕೊಳ್ಳುವಂಥ ಸಾಧ್ಯತೆಗಳಿದ್ದಾವೆ. ನೆಕ್ಸ್ಟ್ ಟಾರ್ಗೆಟ್ ಬಿಜೆಪಿದು ಪಶ್ಚಿಮ ಬಂಗಾಳ.
ದೀದಿಯನ್ನು ಸೋಲಿಸಬೇಕು ಅಂತ ಈಗಲಿಂದಲೇ ಸ್ಟ್ರಾಟಜಿ ಮಾಡ್ತಿದ್ದಾರಂತೆ. ಜೊತೆಗೆ ಉತ್ತರ ಪ್ರದೇಶ ಅದು ಕೂಡ 27ಕ್ಕೆ ಚುನಾವಣೆ ಬರುತ್ತೆ. ಅಲ್ಲೂ ಇದೇ ಮೋಡಿ ಮಾಡುವಂತಹ ಒಂದು ಪ್ಲಾನನ್ನು ಮಾಡಿಕೊಂಡಿದ್ದಾರೆ. ಇಲ್ಲಿ ಬಿಹಾರದಲ್ಲಿ ನಿತೀಶ್ ಮೋದಿ, ಅಲ್ಲಿ ಯೋಗಿ ಮೋದಿ ಅವರ ಜೋಡಿ ಕಮಾಲ್ ಮಾಡಲಿಕ್ಕೆ ಒಂದು ರೀತಿ ಸಂದೇಶ ಕೊಟ್ಟಂಗೆ ಕಾಣಿಸ್ತಾ ಇದೆ. ಬಿಹಾರದ ಗೆಲುವು NDAಗೆ ನಿರ್ಣಾಯಕ ಪಾತ್ರವನ್ನು ವಹಿಸುತ್ತೆ. ಕರ್ನಾಟಕದ ಮೈತ್ರಿ ಮೇಲೂ ಕೂಡ ಅದು ಪರಿಣಾಮವನ್ನು ಬೀರ್ಬೋದು. JDS ಮತ್ತು BJP ಇಲ್ಲಿ ಯಡಿಯೂರಪ್ಪನವರು ಕುಮಾರಸ್ವಾಮಿ ಮತ್ತೆ ಕೈ ಮೇಲೆ ಕೆತ್ತಬಹುದು. ಯಾಕಂದರೆ ಈ ಹಿಂದೆ ಮೈತ್ರಿ ಮಾಡ್ಕೊಂಡಿದ್ರಲ್ವ, ಹಾಗಾಗಿ